ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಡಿಸೈನ್ನ ತೋರಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸೊಬ್ಬರು ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಫಸ್ಟಿಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ. 2 ಲಾಕ್ ಆಯಿತು. ಲಾಕ್ ಆದಮೇಲೆ 1 2 3 4 ಚೈನ್ ಹಾಕ್ತೀನಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ನೋಡಿ 1 2 3 ಚೈನ್ ಹಾಕ್ತೀನಿ, ಬಟ್ಟೆಗೆ ಲಾಕ್ ಮಾಡ್ತೀನಿ. ಮತ್ತೀಗ 1 2 3 ಚೈನ್ ಹಾಕ್ತೀನಿ. ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಯ್ತಂದರೆ ಇಲ್ಲಿ ಏನು ನಾನು ಫಸ್ಟಿಗೆ 4 ಚೈನ್ ಹಾಕಿದ್ನಲ್ಲ ಅದನ್ನೇ ಇಲ್ಲಿ 4 ಹಾಕ್ಬೋದು. ಆ ಥರನೂ ಮಾಡ್ಬೋದು. ನಿಮಗೆ 4 3 3 4 ಈ ಥರ ಕನ್ಫ್ಯೂಸ್ ಆಯಿತು ಅಂದರೆ ಆ ಥರ ನಾನು ಹೇಳಿದ್ನಲ್ಲ ಆ ಥರ ಮಾಡ್ಕೊಂಡೋಗಿ 4 ಹಾಕಿ ಅಂತ ಏನು ನಿಮಗೆ ಇದಾಗೋದಿಲ್ಲ. ಇವಾಗ ಇಲ್ಲಿ ನಾನು 6 ಬೀಡ್ಸ್ಗಳನ್ನ ತೊಗೊಳ್ತಾ ಇದ್ದೀನಿ. ಈ ಥರ ಮೀಡಿಯಮ್ ಸೈಜು, ಅಂದರೆ ತುಂಬ ಬಿಗ್ ಸೈಜ್ ಅಲ್ಲ, ಮೀಡಿಯಮ್ ಸೈಜ್ನಲ್ಲಿರೋಂತಹ 6 ಬೀಡ್ಗಳನ್ನ ನಾನಿಲ್ಲಿ ದಾರದಲ್ಲಿ ಪೋಣಿಸ್ಕೊಳ್ತಾ ಇದ್ದೀನಿ. 6 ಬೀಡ್ಸ್ನ ಪೋಣಿಸ್ಕೊಂಡ್ಮೇಲೆ ಈಗ ಲಾಕ್ ಆದರೂ ಮಾಡ್ಬೋದು ನೀವು, ಇಲ್ಲ ಅಂದರೆ ಹಾಗೇ ಡೈರೆಕ್ಟಾಗೇ ನೀವು ಬಟ್ಟೆಗೆ ನಾನು ತೋರಿಸ್ತೀನಿ ಎಲ್ಲಿ ಲಾಕ್ ಮಾಡಬೇಕಂತ. ಇಲ್ಲಿ ಲಾಕ್ ಮಾಡಿದ್ವಲ್ಲ ಫಸ್ಟಿಗೆ, ಬೀಡ್ ಹಾಕೋಕ್ಕಿಂತ ಮುಂಚೆ 3 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಅಲ್ಲಿಗೆ ಆ ಲಾಕ್ ಒಳಗಡೆಗೆ ಸೂಜಿ ತೂರಿಸ್ಬಿಟ್ಟು ದಾರ ತಂದುಬಿಟ್ಟು ಲಾಕ್ ಮಾಡಬೇಕು. ನೋಡಿ ಅಲ್ಲಿ ಅದರೊಳಗಡೆನೆ ತೂರಿಸಿ ದಾರ ತಂದು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಈ ಥರ ಇರುತ್ತೆ. ಇದನ್ನು ಸ್ವಲ್ಪ ಈ ಥರ ಲೆಫ್ಟ್ ಸೈಡಿಗೆ ತಿರುಗಿಸ್ಕೊಂಡ್ಬಿಟ್ಟು ಇಲ್ಲಿ ನೀವು 1 2 3 4 ಚೈನ್ಗಳನ್ನ ಹಾಕಬೇಕು. ನೋಡಿ ತೋರಿಸ್ತಾ ಇದ್ದೀನಿ, ನಾನು ಇನ್ನೊಂದು ಸರಿ ತೋರಿಸ್ತೀನಿ. ಇಲ್ಲಿ ಸಿಂಗಲ್ ಕ್ರೋಶೆಟ್ ಇದೆಯಲ್ಲ, ನಾವು 3 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಅದ್ರ ಒಳಗಡೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ನೋಡಿ ಸ್ವಲ್ಪ ಕ್ಲಿಪ್ ಮಿಸ್ ಆಗಿದೆ. ಲಾಕ್ ಆದಮೇಲೆ 3 4 ಚೈನ್ ಹಾಕಿ ನಾನು ಬೀಡ್ ಸುತ್ತ ಒಂದೊಂದು ಬೀಡ್ ಪಕ್ಕ ಲಾಕ್ ಮಾಡ್ಕೊಂಡು ಹೋಗಿದ್ದೀನಿ. ನೆಕ್ಸ್ಟ್ ನಾನು ಮತ್ತೆ ಇವಾಗ ತೋರಿಸ್ತೀನಿ. ಮತ್ತೆ ಒಂದು ಬೀಡನ್ನ ಸ್ಕಿಪ್ ಮಾಡಿಬಿಟ್ಟು 5 ಬೀಡಿಗೆ ಮಾತ್ರ ನಾವು 4 ಚೈನ್ ಹಾಕಿ ಲಾಕ್ ಮಾಡ್ಕೋಬೋದು, ಅಥವಾ ನೀವು ಯಾವ ಬೀಡ್ಸ್ ತೊಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಲಾಕ್ ಆದಮೇಲೆ ಈ ಥರ ಗ್ಯಾಪ್ ಇರುತ್ತೆ, ಮಧ್ಯದಲ್ಲಿ ಒಂದು ಬೀಡ್ ಮಾತ್ರ ಖಾಲಿ ಇರುತ್ತೆ. ಇವಾಗ 1 2 3 ಚೈನ್ ಆದರೂ ಹಾಕಿ, ನಾನು ಹೇಳಿದ್ನಲ್ಲ 4 ಚೈನ್ ಆದರೂ ಹಾಕಿ, ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ 4 ಚೈನ್ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಇಲ್ಲಿ 4 ಚೈನು ನಾನು ಇಲ್ಲಿ 3 ಹಾಕಿದ್ನಲ್ಲ ಅದ್ರ ಬದಲು 4 ಚೈನ್ ಹಾಕ್ಕೊಂಡು ಹೋಗ್ಬಿಡಿ, ಕನ್ಫ್ಯೂಸ್ ಆಗಲ್ಲ ನಿಮಗೆ. 1 2 3 4 ಚೈನ್ ಹಾಕಬೇಕು, ಮತ್ತು ಬಟ್ಟೆಗೆ ಲಾಕ್ ಮಾಡಬೇಕು. ಮತ್ತೆ 1 2 3 4 ಚೈನ್ ಹಾಕಬೇಕು, ಮತ್ತು ಬಟ್ಟೆಗೆ ಲಾಕ್ ಮಾಡಬೇಕು. ಇದೇ ಥರನೇ ಇಲ್ಲಿ ನಮಗೆ ಟೋಟಲಾಗಿ ಒಂದು 4 ಚೈನ್ ಹಾಕಿ ಲಾಕ್ ಮಾಡಬೇಕು. ಯಾಕಂದರೆ ನೆಕ್ಸ್ಟ್ ನಾವು ಸ್ಟೆಪ್ಪಿಗೆ ನಮಗೆ ಮತ್ತೆ ಒಂದು 4 ಚೈನ್ ಬೇಕಾಗುತ್ತೆ. ಹಾಗಾಗಿ ನಮಗಿಲ್ಲಿ 4 ರಿಂದ 5 ನಮಗೆ ಟೋಟಲಾಗಿ 4 ಚೈನ್ಗಳನ್ನ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕಾಗತ್ತೆ. ಕುಚ್ಚಬೇಡ ಅನ್ನೋರು ಒಂದು 2 ಚೈನ್ ಅಥವಾ 3 ಚೈನ್ ಹಾಕಿ ಗ್ಯಾಪ್ ತೊಗೊಳ್ಳಿ. ಕುಚ್ಚಬೇಕು ಅನ್ನೋರು ನೀವು ನಾನು ಹೇಳಿದ್ನಲ್ಲ 5 ಸರಿ 4 ಚೈನ್ ಹಾಕಿ. ಫಸ್ಟಿಗೆ 2 ಟೈಮ್ಸು ಅಥವಾ 3 ಟೈಮ್ಸ್ ಆದರೂ ಹಾಕ್ಬೋದು. ಅದಾದ ನಂತರ ಇಲ್ಲಿ ಫಸ್ಟಿಂದನೇ ನಿಮಗೆ ಕುಚ್ಚಬೇಕು ಅಂದರೆ ಅಲ್ಲಿ 3 ಟೈಮ್ಸ್ ಹಾಕಿ. ಇಲ್ಲಿ ನೋಡಿ ಇವಾಗ ಟೋಟಲಾಗಿ ನಾನು 6 ಬೀಡ್ಸ್ನ ಹಾಕಿದ್ದೀನಿ. ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆಟ್ ಇದೆಯಲ್ಲ, ಫಸ್ಟಿಗೆ ಕ್ಲಿಪ್ ಮಿಸ್ ಆಯಿತು ಅನ್ನಲ್ಲ, ನೋಡಿ ಇವಾಗ ತೋರಿಸ್ತೀನಿ. ಈ ಲಾಕ್ ಒಳಗಡೆಗೆ ದಾರ ತೂರಿಸ್ಕೊಂಡು ತಂದು ಇದನ್ನು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಬೀಡನ್ನ ಬ್ಯಾಕ್ ಸೈಡಿಂದ ಸ್ವಲ್ಪ ಈ ಥರ ಎಳ್ಕೊಂಡ್ಬಿಟ್ಟು ಇಲ್ಲಿ ಚೈನ್ಗಳನ್ನ ಹಾಕಬೇಕು. 1 2 3 4 ಚೈನ್ ಹಾಕಬೇಕು. 2 ಬೀಡ್ ಮಧ್ಯದಲ್ಲಿ ಲಾಕ್ ಮಾಡಬೇಕು. ಪ್ರತಿಯೊಂದು ಚೈನ್ನ ನಾವೇನು ಹಾಕ್ತೀವಲ್ಲ 4 ಚೈನ್ ಹಾಕಿದಾಗ 2 ಬೀಡ್ ಮಧ್ಯದಲ್ಲಿ ಲಾಕ್. ಮತ್ತೆ 4 ಚೈನ್ ಹಾಕಬೇಕು, ಅಥವಾ 3 ಚೈನ್ ಆದರೂ ಹಾಕ್ಬೋದು. 4 ಚೈನ್ ಹಾಕ್ತಾಯಿದ್ದೀನಿ ನಾನು. 4 ಚೈನ್ ಹಾಕಬೇಕು, 2 ಬೀಡ್ ಮಧ್ಯದಲ್ಲಿ ಲಾಕ್. ಅದೇ ಥರನೇ ಫುಲ್ಲು ಇದನ್ನು ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ ನಾನು. ಪ್ರತಿಯೊಂದು ಏನು ಬೀಡ್ ಸುತ್ತ ನಮಗೆ 4 ಚೈನ್ಗಳು ಬರುತ್ತೆ. ಬಂದುಬಿಟ್ಟು ಲಾಕ್ ಮಾಡಿಕೊಂಡು ಕಂಪ್ಲೀಟ್ ಮಾಡಿಕೊಂಡು ಇವಾಗ ಪ್ರತಿಯೊಂದು ಅಂದರೆ ಫಸ್ಟಿಗೆ ಏನು 6 ಬೀಡಲ್ಲಿ 5 ಬೀಡ್ಗಳಿಗೆ ಮಾತ್ರ ಬರುತ್ತೆ. ಇನ್ನು 1 ಬೀಡಿಗೆ ಸೀರೆ ಹತ್ರ, ಅಂದರೆ ಇಲ್ಲಿ ನಾನು ತೋರಿಸ್ತೀನಿ, ಇಲ್ಲಿ ನೋಡಿ ಇದ್ರ ಪಕ್ಕದಲ್ಲಿರೋದಕ್ಕೆ ಮಾತ್ರ
ಬರೋದಿಲ್ಲ. ನೆಕ್ಸ್ಟ್ ಆ ಬೀಡ್ ಎಷ್ಟು ಗ್ಯಾಪ್ ಇದೆ ಅಷ್ಟು ಗ್ಯಾಪ್ ಬಿಟ್ಬಿಟ್ಟು ಬಟ್ಟೆಗೆ ಡೈರೆಕ್ಟಾಗಿ ಒಂದು ಲಾಕ್ ಹಾಕಬೇಕು. ಈ ಥರ ಕೂತ್ಕೊಳ್ಳುತ್ತೆ. ಇವಾಗ ನೆಕ್ಸ್ಟ್ ಸ್ಟೆಪ್ನ ನಾನು ತೋರಿಸ್ತೀನಿ. ಇದೇ ಥರನೇ ಕಂಟಿನ್ಯೂ ಮಾಡಿಕೊಂಡು ಲಾಸ್ಟಿಗೆ ನಾನು 2 ಚೈನ್ 4 ಚೈನ್ ಹಾಕಿಬಿಟ್ಟು ಲಾಕ್ ಮಾಡಿಬಿಟ್ಟು 2 ಚೈನ್ ಹಾಕಿ ದಾರ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಸ್ಟೆಪ್ಪು ನಾವಿಲ್ಲಿ ಫಸ್ಟಿಗೆ ಇಷ್ಟಕ್ಕೆ ಹಾಕಿಬಿಟ್ಟು ನಾವು ಕುಚ್ಚು ಕಟ್ಕೊಡ್ತಾ ಇದ್ವಿ. ಇದು ಸೆಕೆಂಡ್ ಸ್ಟೆಪ್ನಲ್ಲಿ ನಾನು ಒಂದು ಸ್ವಲ್ಪ ಪೆಟಲ್ಸ್ ಮಾಡಿಬಿಟ್ಟು ತೋರಿಸೋಣ ಅಂಥೇಳಿ ಪೆಟಲ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. 4 ಚೈನ್ ಇರೋ ಕಡೆಗೆ 4 ಚೈನೇ ಹಾಕಿ, ಇಲ್ಲಿ ನಾನು 3 ಚೈನ್ ಹಾಕಿದ್ನಲ್ಲ, ಹಂಗಾಗಿ ನಾನು ಇಲ್ಲಿ 3 ಚೈನ್ ಹಾಕಿ ತೋರಿಸ್ತಾ ಇದ್ದೀನಿ. ಬಟ್ ನೀವು 4 ಚೈನ್ ಹಾಕಿದಾಗ 4 ಚೈನೇ ಹಾಕಬೇಕಾಗುತ್ತೆ. ನೋಡಿ, ನಾನು 3 ಚೈನ್ ಹಾಕಿದ್ನಲ್ಲ, ಹಿಂಗಾದರೂ ಆಗಲಿ ಅಂತ ಒಂದು ಎಕ್ಸ್ಟ್ರಾ ಚೈನ್ ಹಾಕಿಬಿಟ್ಟು ಆ 3 ಚೈನ್ ಲಾಕ್ ಮಾಡಿರೋ ಕಡೆಗೆ ಲಾಕ್ ಮಾಡ್ತಾಯಿದ್ದೀನಿ. ಇವಾಗ ಮತ್ತೆ ಇಲ್ಲಿ 3 ಚೈನ್ ಇತ್ತಲ್ಲ ನೋಡಿ, ಈ 3 ಚೈನ್ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕ್ತೀನಿ. ಹಾಕಿಬಿಟ್ಟು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಇಲ್ಲಿ ಏನು ಬೀಡ್ ಸುತ್ತ 4 ಚೈನ್ ಇದೆಯಲ್ಲ ಅಲ್ಲಿ ಪೆಟಲ್ಸ್ಗಳನ್ನ ಮಾಡಬೇಕು. ಟೋಟಲಾಗಿ ನಮಗೆ ಇಲ್ಲಿ 5 ಪೆಟಲ್ಸ್, ಟೋಟಲಾಗಿ ನಮಗೆ 5 ಕಂಬಗಳು ಬರುತ್ತೆ. ನಿಮಗೆ ತೋರಿಸ್ತೀನಿ ನಾನು. 2ರಿಂದ 1 2ರಿಂದ 1 1 ಕಂಬ ಆಯಿತು. ಈಗ 2ನೇ ಕಂಬ ಹಾಕ್ತಾಯಿದ್ದೀನಿ. 2 ಆಯಿತು. ಈಗ 3ನೇ ಕಂಬ, 4ನೇ ಕಂಬ ಹಾಕ್ತೀನಿ. 4ನೇದಾಯಿತು. ಇವಾಗ 2 ಚೈನ್ ಹಾಕ್ತೀನಿ. 1 ಚೈನ್ ಆದರೂ ಹಾಕ್ಬೋದು, 2 ಚೈನ್ ಹಾಕಿ ಈ ಗ್ಯಾಪ್ನೊಳಗಡೆಗೆ ಇದನ್ನು ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ನೋಡಿ, ಇಲ್ಲಿ ಲಾಕ್ ಇತ್ತಲ್ಲ, 4 ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ ಬೀಡ್ ಮಧ್ಯದಲ್ಲಿ, ಅಲ್ಲಿ ಒಂದು ಎಕ್ಸ್ಟ್ರಾ ಒಂದು ಲಾಕ್ ಹಾಕ್ಬಿಟ್ಟು ಮತ್ತೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಹಾಗೆಯೇ ಡೈರೆಕ್ಟಾಗಿ ಮತ್ತೆ ಇಲ್ಲಿ ಮತ್ತೆ ಕಂಬಗಳನ್ನ ಹಾಕಬೇಕು. 5 ಕಂಬ ಹಾಕಿಬಿಟ್ಟು 4 ಕಂಬ ಹಾಕಿಬಿಟ್ಟು ಮತ್ತೆ 2 ಚೈನ್ ಆದರೂ ಹಾಕಿ 1 ಚೈನ್ ಆದರೂ ಹಾಕಿಬಿಟ್ಟು ಇಲ್ಲಿ ಏನು ಮತ್ತೆ ನಾವು 4 ಚೈನ್ ಇತ್ತಲ್ಲ ಅದ್ರ ಒಳಗಡೆಗೆ ಈ ಥರ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಮತ್ತೆ ಪಕ್ಕದ ಸಿಂಗಲ್ ಕ್ರೋಶೆಟ್ ಮೇಲೆ ಒಂದು ಲಾಕ್ ಹಾಕಿದ ಮೇಲೆ ಡೈರೆಕ್ಟಾಗಿ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ನೆಕ್ಸ್ಟ್ ಏನು 4 ಚೈನ್ ಇತ್ತಲ್ಲ ಅದಕ್ಕೆ ನಾವು ಕಂಬಗಳನ್ನ ಹಾಕ್ಕೊಂಡು ಪೆಟಲ್ ಮಾಡೋದಕ್ಕೆ ಶುರು ಮಾಡಬೇಕು. ಇದೇ ಥರನೇ ಇಲ್ಲಿ ನಮಗೆ ಫುಲ್ ಏನು ಬೀಡ್ ಸುತ್ತ ಏನು 4 ಚೈನ್ ಇದೆಯಲ್ಲ ಆ ಪ್ರತಿಯೊಂದು 4 ಚೈನ್ ಮೇಲೆ ಒಂದೊಂದು ಪೆಟಲ್ಸ್ಗಳು ಮಾಡ್ಕೊಂಡು ಹೋದರೆ ಅದು ಒಂಥರ ಫ್ಲವರ್ ಡಿಸೈನ್ ಆಗುತ್ತೆ. ಮತ್ತು ಕಂಪ್ಲೀಟ್ ಮಾಡಿಬಿಟ್ಟು ತೋರಿಸ್ತೀನಿ ನಾನು ನಿಮಗೆ. ಇದೇ ಥರನೇ ನೀವು ಮಾಡ್ಕೊಂಡು ಹೋಗಿ. ಕೌಂಟಿಂಗು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಾಂದರೆ ಆ ಪೆಟಲ್ಸ್ ಏನಿದೆಯಲ್ಲ ಒಂದೊಂದು ದೊಡ್ಡದಾಗ್ಬಿಡುತ್ತೆ, ಒಂದೊಂದು ಚಿಕ್ಕದಾಗ್ಬಿಡುತ್ತೆ. ಹಂಗಾಗಿ ನೋಡಿಕೊಂಡು ಕ್ಲೀನಾಗಿ ಕೌಂಟಿಂಗ್ ಮಾಡಿಕೊಂಡು ಲೆಕ್ಕ ಮಾಡ್ಕೊಂಡು ಹಾಕ್ಕೊಂಡೋಗಿ. ಇದೇ ಥರನೇ ಇಲ್ಲಿನೂ ಸಹ ಆದಮೇಲೆ 1 ಚೈನ್ ಹಾಕಿಬಿಟ್ಟು ಅದರೊಳಗಡೆಗೆ ಲಾಕ್ ಮಾಡಿಬಿಟ್ಟು ಮತ್ತು ಸಿಂಗಲ್ ಕ್ರೋಶೆಟ್ ಹಾಕಿ ಮತ್ತು ನೆಕ್ಸ್ಟ್ ಮತ್ತು 1 ಚೈನ್ ಹಾಕಿಬಿಟ್ಟು, ಇಲ್ಲಾಂದರೆ ಡೈರೆಕ್ಟಾಗೇ ಹಾಗೇ ಕಂಬನ ತೊಗೋಬೋದು. 1 ಚೈನ್ ಆದರೂ ಹಾಕಿ 2 ಚೈನ್ ಆದರೂ ಹಾಕಿ ಲಾಸ್ಟ್ನೇ ಬೀಡ್ ಮೇಲೆ ಮತ್ತೆ ಇಲ್ಲಿ ಕರೆಕ್ಟಾಗಿ ನಮಗೆ ಫಸ್ಟಿಗೆ ಯಾವ ಥರ 4 ಕಂಬ ಹಾಕಿ 1 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಅದೇ ಥರ 1 ಚೈನ್ ಹಾಕಿ ಲಾಕ್ ಆದಮೇಲೆ 4 ಕಂಬಗಳನ್ನ ಕಂಪ್ಲೀಟಾಗಿ ಮಾಡಬೇಕಾಗತ್ತೆ. ಇಲ್ಲಿ 4 ಕಂಬ ಆದಮೇಲೆ ನೋಡಿ ಇಲ್ಲಿ 3 ಚೈನ್ ಒಳಗಡೆಗೆ ಲಾಕ್ ಮಾಡ್ತೀವಿ. ಡೈರೆಕ್ಟಾಗಿ ಮಾಡಿಬಿಟ್ರೆ ಈ ಥರ ಡಿಸೈನು ಫಾರ್ಮ್ ಆಗುತ್ತೆ. ಇವಾಗ ಇಲ್ಲಿ ಮತ್ತೆ ಅಲ್ಲೇನು 3 ಚೈನ್ ಲಾಕ್ ಇರೋದು ಕಡೆಗೆ ಮತ್ತೆ ಒಂದು ಎಕ್ಸ್ಟ್ರಾ ಲಾಕ್ ಹಾಕ್ಬಿಟ್ಟು ಲಾಕ್ ಇರೋ ಕಡೆಗೆಲ್ಲ ಲಾಕ್ ಹಾಕ್ಕೊಂಡ್ಬಿಟ್ಟು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನೋಡಿ, ಇಲ್ಲಿ ಲಾಕ್ ಇರೋ ಕಡೆ ಲಾಕ್ ಮಾಡಿದ್ದೀನಿ. ಹಾಗೆಯೇ ನೆಕ್ಸ್ಟ್ ಮತ್ತೆ 3 ಚೈನಿಂದ್ರೊಳಗಡೆಗೆ ಇನ್ನೊಂದು ಸರಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕ್ ಮಾಡಿಬಿಟ್ಟು ನಾನು ಫಸ್ಟಿಗೆ ತೋರಿಸಿದ್ನಲ್ಲ ಈ 4 ಚೈನ್ ಒಳಗಡೆಗೆ 4 ಕಂಬಗಳನ್ನ ಹಾಕಿ 1 ಚೈನ್ ಹಾಕಿ ಅದೇ 4 ಚೈನ್ ಒಳಗಡೆಗೆ ಮತ್ತೆ ಕಂಪ್ಲೀಟ್ ಲಾಕ್ ಮಾಡಿದರೆ ಒಂದು ಪೆಟಲ್ಲು ಕರೆಕ್ಟಾಗಿ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ನೀವು ಪೆಟಲ್ ಹಾಕುವಾಗ ಆ ಏನು ಸಿಂಗಲ್ ಕ್ರೋಶೆಟ್ ಹಾಕಿ 4 ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ ಅದ್ರ ಒಳಗಡೆ ಒಂದು ಲಾಕ್ ಹಾಕಿಬಿಟ್ಟು ಮತ್ತೆ 1 ಚೈನ್ ಹಾಕಿ ಹಾಗೇ ಡೈರೆಕ್ಟಾಗಿ ಮತ್ತೆ ಕಂಬಗಳನ್ನ ಶುರು ಮಾಡಿಕೊಂಡು ಪೆಟಲ್ನ ಕಂಪ್ಲೀಟ್ ಮಾಡ್ಬೋದು. ನೋಡಿ, ಈ ಥರ ಲಾಕ್ ಆದಮೇಲೆ ನೆಕ್ಸ್ಟ್ ಸಿಂಗಲ್ ಕ್ರೋಶೆಟ್ ಮೇಲೆ ಒಂದು ಲಾಕ್ ಹಾಕಿದ್ಮೇಲೆ 1 ಚೈನ್ ಅಥವಾ 2 ಚೈನ್ ಆದರೂ ಹಾಕ್ಬೋದು, ನಿಮ್ಗೆ ಇಷ್ಟ ಬಂದಂಗೆ. ಏನು ಡಿಸೈನ್ ಏನು ವೇರಿಯೇಷನ್ ಆಗಲ್ಲ. ಅದೇ ಥರ ಕಂಬಗಳನ್ನ ಹಾಕ್ಕೊಂಡು 3 ಚೈನ್ ಇರೋ ಕಡೆ ಲಾಕ್ ಮಾಡಿಬಿಟ್ಟು ಲಾಕ್ ಇರೋ ಕಡೆ ಲಾಕ್ ಮಾಡಿ ಎಕ್ಸ್ಟ್ರಾ ದಾರ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಫಸ್ಟಿಗೆ ಇನ್ನೂ ಒಂದು ಎಕ್ಸ್ಟ್ರಾ 3 ಚೈನ್ ಇಲ್ಲ ಹಾಕಿದರೆ ಅಲ್ಲಿ ಆ ಕಡೆ ಒಂದು ಮತ್ತು ಈ ಕಡೆ ಒಂದು ಕುಚ್ಚು ಬರ್ತಿತ್ತು. ಬಟ್ ನಾನಲ್ಲಿ ಮಿಸ್ ಮಾಡಿಕೊಂಡು 2 ಚೈನ್ ಹಾಕಿರೋದ್ರಿಂದ ನಾನು ಮಧ್ಯದಲ್ಲಿ ಮಾತ್ರ ಒಂದು ಕುಚ್ಚು ಕಟ್ಟು ತೋರಿಸ್ತಾ ಇದ್ದೀನಿ. ಇಲ್ಲಾಂದರೆ ಆ ಕಡೆ ಈ ಕಡೆ ನಾನು 4 ಚೈನ್ ಹಾಕಿದರೆ ಇನ್ನೂ ಒಂದು ಕುಚ್ಚು ಎಕ್ಸ್ಟ್ರಾ ಬರೋದು. ನೋಡಿ, ಆ ಕುಚ್ಚಿಗೂ ಆ ಡಿಸೈನು ಸ್ವಲ್ಪ ಗ್ಯಾಪ್ ಇರಲಿ ಅಂದ್ಬಿಟ್ಟು ನಾನು ಎಕ್ಸ್ಟ್ರಾ ಅಲ್ಲಿ 4 ಚೈನ್ ಹಾಕಿ ಗ್ಯಾಪ್ ಕೊಟ್ಟಿದ್ದೀನಿ. ಈ ಥರ ಹಾಕ್ಕೋಬೋದು.
ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಎಷ್ಟೊಂದು ವೀಡಿಯೋಸ್ಗಳನ್ನ ಹಾಕಿದ್ದೀನಿ ನಾನು. ಬಾರ್ಡರ್ ಲೈನು, ಬುಟ್ಟ ವರ್ಕ್ ಡಿಸೈನ್ಸು, ಬ್ಲೌಸ್ ಡಿಸೈನ್ಸು ಸ್ವಲ್ಪ ಹಾಕಿದ್ದೀನಿ. ನೀವು ನೋಡ್ಕೋಬೋದು, ಚೆಕ್ ಮಾಡ್ಬೋದು. ಹಾಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.